ಯುವ ಮುಖಂಡರಾದ ಸೊಪ್ಪಹಳ್ಳಿ ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಸೂರ್ಯನಗರ 2ನೇ ಹಂತದಲ್ಲಿರುವ ನಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಸ್ನೇಹಿತರು ಸೊಪ್ಪಹಳ್ಳಿ ಸತೀಶ್ ಕುಮಾರ್ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ರಮೇಶ್, ವಿಶ್ವನಾಥ್, ಶಿವಶಂಕರ್, ಪುರುಷೋತ್ತಮ್, ಡಿವೈ ರಾಮಕೃಷ್ಣ ಮೂರ್ತಿ, ಸೊಪ್ಪಹಳ್ಳಿ ಬಸವರಾಜು, ಮಂಜುನಾಥ್ ರೆಡ್ಡಿ, ಮಂಜುನಾಥ, ಆನಂದ್, ದಿವ್ಯಕುಮಾರ್, ಅಭಿ, ನಾಗಭೂಷಣ್, ವಿಕಾಸ್, ಸೂರಜ್, ನಿತಿನ್, ತೇಜಸ್ ಮತ್ತು 9 ಪಿಲ್ಲರ್ಸ್ ತಂಡದ ಸಿಂಗಿನ ಅಗ್ರಹಾರ ಗೌರೀಶ್, ಜಯರಾಮ್, ಸರ್ಜಾ, ರಾಮಸ್ವಾಮಿ, ಸುರೇಶ್, ನಾಗೇಶ್, ಸತೀಶ್, ಶ್ರೀನಿವಾಸ್, ಅರೇಹಳ್ಳಿ ಮಂಜಣ್ಣ, ಹಳೆಚಂದಾಪುರ ಶ್ರೀಧರ್, ಬಾಳಗಾರನಹಳ್ಳಿ ಕುಮಾರ್, ಶಿವಶಂಕರ್, ಮಂಜುನಾಥ್, ವೈದಿಕ್ ಮತ್ತು ಸೊಪ್ಪಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು.
ಆತ್ಮೀಯ ಸ್ನೇಹಿತರು, ಸ್ನೇಹ ಬಳಗದ ಸದಸ್ಯರು ಮತ್ತು 9 ಪಿಲ್ಲರ್ಸ್ನ ಸದಸ್ಯರು, ಸೊಪ್ಪಳ್ಳಿ ಗ್ರಾಮದ ಯುವ ಮುಖಂಡರು, ಪ್ರೀತಿಯ ಅಚ್ಚುಮೆಚ್ಚಿನ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಪ್ರಕೃತಿ ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಅಂತ ಇವತ್ತಿನ ದಿವಸ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಊಟ ಹಾಕುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರು ಕೆಲವು ಸಮಾಜಮುಖಿ ಸೇವೆಗಳನ್ನು ಸಹ ಮಾಡ್ತಾಯಿದ್ದಾರೆ. ಸತೀಶು ಬಹಳ ಗುಟ್ಟು, ಎಲ್ಲಿ ಹೇಳ್ಕೊಳ್ಳೋಲ್ಲ. ಇದೇ ಫಸ್ಟ್ ಟೈಮು ಎಲ್ಲರ ಸಮ್ಮುಖದಲ್ಲಿ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಬಹಳ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬದ ಕೋಡ. ಅವರು ತುಂಬದ ಕೋಡ ಯಾವತ್ತು ತುಳ್ಕಲ್ಲ ಅನ್ನೋದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ನಮ್ಮ ಸೊಪ್ಪಳ್ಳಿ ಸತೀಶ್ ಅವರು. ನಿಷ್ಕಲ್ಮಶವಾದ ಮನಸ್ಸು, ಮಗುವಿನ ಥರ ಯಾವತ್ತೂ ಅಷ್ಟೇ, ಇನ್ನೊಬ್ರು ಕೇಳಿ ಬಯಸ್ತಕ್ಕಂಥ ಮನಸ್ಸಲ್ಲ. ಆ ಥರದ ವ್ಯಕ್ತಿ ನಮ್ಮ ಮಧ್ಯೆ ಇರೋದು ನಮ್ಮೆಲ್ರಿಗೂ ಸಹ ಸಂತೋಷ. ಅವರು ಈ ಥರದ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ಳಿ. ನಮ್ಮೆಲ್ಲರ ಸ್ನೇಹಿತರ ಒಂದು ಆರೈಕೆ ಸದಾ ಅವ್ರ ಮೇಲೆ ಇರುತ್ತಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯರು, ನನ್ನ ಅಚ್ಚುಮೆಚ್ಚಿನ ಸಹೋದರ, ಯುವ ನಾಯಕ, ಯುವಕರ ಕಣ್ಮಣಿ, ನಮ್ಮ ಸ್ನೇಹ ಬಳಗದ ಸದಸ್ಯರು ಮತ್ತು ನಮ್ಮ 9 ಪಿಲ್ಲರ್ಸಿನ ಜೊತೆಯಲ್ಲಿರ್ತಕ್ಕಂಥ ಸದಸ್ಯರು, ಈ ತಾಲೂಕಿನ ಯುವ ನಾಯಕ ಅಂತ ತಪ್ಪಾಗಲಾಗದು. ಇವತ್ತು ಅವರ ಹುಟ್ಟುಹಬ್ಬ. ನಿಜವಾಗಲೂ ಅವರ ಹುಟ್ಟುಹಬ್ಬನ ಭಾಳ ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಮಗಂತೂ ಭಾಳ ಸಂತೋಷ ಆಗ್ತದೆ. ಅವರೆಲ್ಲ ಕುಟುಂಬದ ಸದಸ್ಯರ ಜೊತೆ, ಅವರ ತಂದೆ ತಾಯಿ ಜೊತೆ ಮತ್ತು ಅವರ ಧರ್ಮಪತ್ನಿ ಜೊತೆ ಇಲ್ಲಿ ಬಂದು ಒಂದು ಬಡವರಿಗೆ ಒಂದು ದಿನದ ಅನ್ನ ದಾಸೋಹ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇರೋದು ನಿಜವಾಗಲೂ ಪ್ರತಿಯೊಬ್ಬ ಒಂದು ಯುವಕನಿಗೆ ಆದರ್ಶ ಆದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾನೆ. ನಾನು ಬಹುಶಃ ಯಾವಾಗಲೂ ಹೇಳ್ತಾ ಇದ್ದೆ, ಯಾವುದೇ ಹುಟ್ಟುಹಬ್ಬನ ಮಾಡಿಕೊಂಡ್ರೆ ಅದು ಅರ್ಥಪೂರ್ಣವಾಗಿರಬೇಕು. ಬಹುಶಃ ನಮ್ಮೆಲ್ಲ ಸ್ನೇಹ ಬಳಗದ ಸದಸ್ಯರಾಗಿರ್ಬೋದು, 9 ಪಿಲ್ಲರ್ ಸದಸ್ಯರಾಗಿರ್ಬೋದು, ನಮ್ಮೆಲ್ಲ ಸ್ನೇಹಿತರುಗಳು ಆಶ್ರಮದಲ್ಲೇ ಮಾಡ್ಕೊಳೋದು ಅದೊಂದು ವಿಶೇಷವಾದ ಕಾರ್ಯಕ್ರಮ ಅದು. ಯಾಕಂದರೆ ಅನ್ನದಾನಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ. ಆ ಒಂದು ಅನ್ನದಾನ ಮಾಡುವ ಮುಖಾಂತರ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡ್ಕೊಂಡಿರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಸಂತೋಷ ಆದಂಥ ವಿಚಾರ. ಭಗವಂತ, ಆ ತಾಯಿ ಜಗನ್ಮಾತೆ, ಅವರ ಕುಲದೇವತೆ ರೇಣುಕಾ ಯಲ್ಲಮ್ಮ ದೇವಿ ಅನುಗ್ರಹ ಅವರಿಗೆ ಸದಾ ಇರಲಿ, ಮತ್ತು ಪರಮೇಶ್ವರನ ಆಶೀರ್ವಾದ ಸದಾ ಅವ್ರಿಗಿರಲಿ. ಅವರೆಲ್ಲ ಸ್ನೇಹಿತರು ಜೊತೆಯಲ್ಲಿ ಸೇರಿ ಇವತ್ತು ಒಂದು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯು, ಯಶಸ್ಸು, ಕೀರ್ತಿ ಸಿಗಲಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಬೆಳೀಲಿ. ಅವರಿಗೆ ಯಾವಾಗಲೂ ನಾವು ಜೊತೆಯಲ್ಲಿರ್ತೀವಿ. ಇಡೀ ನಮ್ಮ ಸ್ನೇಹ ಬಳಗ ತಂಡ ಅವ್ರ ಜೊತೆಯಲ್ಲಿರ್ತದೆ. ಈಗಾಗಲೇ ನಮ್ಮ ರಾಮಸ್ವಾಮಿ ಅವರು ಹೇಳ್ದಂಗೆ ಭಾಳ ನಿಷ್ಕಲ್ಮಶಾದಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿಸುವಂಥ ಗುಣ ಹೊಂದಿರತಕ್ಕಂಥ ನಮ್ಮ ಸತೀಶು. ಅಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ಕಷ್ಟದಲ್ಲಿ ಎಲ್ಲೇ ಏನೇ ಆದ್ರೂ ಜೊತೆಯಲ್ಲಿ ಸ್ಪಂದಿಸುವಂಥ ವ್ಯಕ್ತಿ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಂಥ ಹುಟ್ಟುಹಬ್ಬಗಳನ್ನ ಇನ್ನೂ ನೂರಾರು ಮಾಡಿಕೊಳ್ಳಿ, ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಆತ್ಮೀಯ ಸಹೋದರ ಸಮಾನರಾದಂತಹ ಸೊಪ್ಪಳ್ಳಿ ಸತೀಶ್ರವರಿಗೆ ನಾನು 8 ಪಿಲ್ಲರ್ಸ್ ಪರವಾಗಿ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಈ ಪ್ರಕೃತಿ ಮಾತೆ ಅವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ಇಂತಹ ಮುಂದಿನ ದಿನಗಳಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳು ಏನು ಈ ನಮ್ಮ ಗೂಡು ಅಂತೇಳಿ ನಿರಾಶ್ರಿತರ ಆಶ್ರಮ ಇದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಅಪ್ಪನು ಅವರಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ನಾನು ಈ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ನಾನು ಮತ್ತೊಮ್ಮೆ ಮಗದಮ್ಮ ಅವರಿಗೆ, ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಆತ್ಮೀಯ ಸೋದರರಾದಂಥ ಏನು ಸೊಪ್ಪಳ್ಳಿ ಸತೀಶ್ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಏನು ನಮ್ಮ ಗೂಡು
ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ 9 ಪಿಲ್ಲರ್ಸ್ ತಂಡದವರಿಗೆ ಅಭಿನಂದನೆಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಜನಪರ ಕಾರ್ಯಕ್ರಮ ಮಾಡಲಿ, ಇನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ, ಇನ್ನು ಒಳ್ಳೆಯ ಒಂದು ಸೇವೆಯನ್ನು ಮಾಡಲಿ. ಈ ಪ್ರಕೃತಿಯಲ್ಲಿ ಕೂಡ ಅವರು ಒಂದು ಪ್ರಕೃತಿಯ ಪರವಾಗಿ ಅವರಿಗೆ ಒಂದು ಇನ್ನೂ ಹೆಚ್ಚು ಆಯಸ್ಸನ್ನು ಕೊಡಲಿ ಅಂದೇಳ್ತಾ ಆ ಪ್ರಕೃತಿಯನ್ನು ನಾನು ಬೇಡ್ಕೊಳ್ತೇನೆ. ಮತ್ತು ಅದೇ ರೀತಿಯಲ್ಲಿ ಎಲ್ಲ ತಾಲೂಕಿನ ಜನತೆ ನಮ್ಮ ಸತೀಶ್ ಅವ್ರ ಮೇಲೆ ಒಳ್ಳೆಯ ಒಂದು ಅವರಿಗೆ ಒಂದು ಆಶೆಯನ್ನು ಮಾಡಬೇಕಂದೇಳಿ ನಾನು ನನ್ನ ಒಂದು ನಾನು ಮುತ್ತಾಂಗ್ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಗೌರೀಶ್ ಮತ್ತು ನಾವು ಜಯರಾಮದ ನಾನು ಇಬ್ಬರೂ ಕೂಡ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊಪ್ಪಳ್ಳಿ ಗ್ರಾಮದ ಮುಖಂಡರು, ಕಾಂಗ್ರೆಸ್ನ ಮುಖಂಡರಾದಂಥ ಪ್ರೀತಿಯ ಅಣ್ಣ ಸತೀಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶೇಷವಾಗಿ ಇಂದು ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಇವರ ಹುಟ್ಟುಹಬ್ಬ ಆಯೋಜಿಸಿರೋದಕ್ಕೆ ಊರಿನ ಯುವಕರಿಗೆ ಧನ್ಯವಾದಗಳು. ಮುಂದೆ ಈ ಥರ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಈಗ ಟ್ರೆಂಡ್ ಏನಾಗಿದೆ ಅಂದರೆ ಎಲ್ಲ ಯುವಕರೆಲ್ಲ ಬರ್ತ್ಡೇಗೆ ಹೊರಗಡೆ ಹೋಗಿ ಕುಡಿದು ತಿಂದು ಹಾಳು ಮಾಡೋದಕ್ಕಿಂತ ಒಂದು ಹೊತ್ತಿನ ಊಟ ಈ ಥರ ಒಂದು ಆಶ್ರಮಗಳಲ್ಲೆಲ್ಲರೂ ಆಯೋಜಿಸಿದ್ರೆ ಇವ್ರ ಹೆಸರು ಹೇಳ್ಕೊಂಡು ಅವ್ರಿಗೂ ಸ್ವಲ್ಪ ಹೊಟ್ಟೆ ತುಂಬ ಊಟ, ಸಿಹಿ ಅಥವಾ ಏನಾದರೂ ಒಂದು ಹೊಟ್ಟೆ ತುಂಬ ಊಟ ಸಿಗುತ್ತೆ. ಆದ್ದರಿಂದ ಎಲ್ಲೂ ಹೋಗಿ ದುಡ್ಡನ್ನು ವ್ಯರ್ಥ ಮಾಡದೆ ಈ ಥರ ಆಶ್ರಮಗಳಿಗೆ ಬಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಂತ ನಾವು ಕೇಳ್ಕೊಳ್ತೀವಿ. ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಸತೀಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಏನು ನಮ್ಮ ಸತೀಶ್ ಅವರು ಸರಳಜೀವಿ, ಸಜ್ಜನತರು, 9 ಪಿಲ್ಲರ್ ಅವರೊಬ್ಬ ಸದಸ್ಯರು. ಭಗವಂತ ಅವ್ರಿಗೆ ಒನ್ನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕಾಪಾಡ್ತಾ, ಇವತ್ತು ನಮ್ಮ ಗೂಡು ಆಶ್ರಮದಲ್ಲಿ ಅವರೊಂದು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊತೀನಿ. ಆತ್ಮೀಯ ಸ್ನೇಹಿತರಾದ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತಾ, ಎಲ್ಲ ಸ್ನೇಹಿತರು ಸಿಪಾನಿ ಆಶ್ರಮದಲ್ಲಿ ಆಚರಿಸ್ತಾ ಇರ್ತಾರೆ. ಇವತ್ತು ನಮ್ಮ ಸತೀಶ್ ಅವರು ನಮ್ಮ ಗೂಡು ನಿರ್ದೇಶಕ ಆಶ್ರಮದಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಸ್ನೇಹ ಬಳಗ ವತಿಯಿಂದ ಹಾಗೂ 9 ಪಿಲ್ಲರ್ಸ್ ವತಿಯಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಈ ಆಶ್ರಮಕ್ಕೆ ಸಹಾಯ ಮಾಡ್ತೀವಂತ ಈ ಸತೀಶ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಒಂದು ಭರವಸೆಯನ್ನು ನೀಡ್ತಾನೆ. ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಸಹ ಈ ಆಶ್ರಮಕ್ಕೆ ಏನಾದರೂ ಒಂದು ಮಾಡಬೇಕಂತ ನಾವು ನಮ್ಮ ಸ್ನೇಹಿತರು ಅದ ಗೌರೀಶ್ ಅವರು, ರಾಮಸ್ವಾಮಿ, ಶ್ರೀಧರು, ಕುಮಾರು, ಶಿವು, ಮೂರ್ತಿ ಹಾಗೂ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಈ ಆಶ್ರಮಕ್ಕೆ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಸತೀಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ. ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ, ಇನ್ನೂ ಮಾಡಿ ಇನ್ನೂ ಅನೇಕ ಜನಪರ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಶುಭ ಹಾರೈಸುತ್ತೀನಿ. ಪ್ರೀತಿಯ ಸತೀಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲಿರಲಿ ಅಂತ ನನಗೆ. ಎಲ್ಲರಿಗೂ ಜೈ ಭೀಮ್. ಏನಿವತ್ತು ಸೊಪ್ಪಳ್ಳಿ ಸತೀಶ್ ಕುಮಾರ್ ಇವರಿಗೆ ಸೊಪ್ಪಳ್ಳಿ ಸತೀಶ್ ಕುಮಾರ್ ಸೊಪ್ಪಳ್ಳಿ ವಿನಾಯಕರು ಹಾಗೂ ಕಾಂಗ್ರೆಸ್ಸಿನ ಮುಖಂಡರಾದಂಥ ಸತೀಶ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ಭಗವಾನ್ ಬುದ್ಧರು ಮತ್ತು ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸಹ ಇರಲಿ. ಅವರಿಗಿನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಲಿ. ಇವತ್ತು ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಸೊಪ್ಪಳ್ಳಿ ಗ್ರಾಮಸ್ಥರ ವತಿಯಿಂದ ಹಾಗೂ ನಮ್ಮ ಎಲ್ಲ ಸ್ನೇಹಿತರು ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.